ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಡೈವರ್ಸ್ ಪಾರ್ಟಿ. ಏನಪ್ಪ ಡೈವರ್ಸ್ ಪಾರ್ಟಿ, ನಾವೆಂದು ಕೇಳೇ ಇಲ್ವಲ್ಲ ಎಂದು ನಿಮಗೆ ಆಶ್ಚರ್ಯವಾಗಬಹುದು. ಸಂಪ್ರದಾಯಸ್ಥರು ಇದನ್ನು ಕಂಡು ಮೂಗು ಮುರಿಯಬಹುದೇನು? ಹೌದು, ಇತ್ತೀಚಿನ ದಿನಗಳಲ್ಲಿ ಡೈವರ್ಸ್ ಪಾರ್ಟಿ ಟ್ರೆಂಡಿಂಗ್ ಆಗುತ್ತಿದೆ. ಬರ್ತ್ಡೇ ಪಾರ್ಟಿ, ಮ್ಯಾರೇಜ್ ಆ್ಯನಿವರ್ಸರಿ, ಸೀಮಂತದ ಪಾರ್ಟಿಗಳನ್ನು ನಾವು ನೋಡಿದ್ದೇವೆ. ಇದ್ಯಾವುದಪ್ಪ ಡೈವರ್ಸ್ ಪಾರ್ಟಿ ಎಂದು ಎಲ್ಲರಿಗೂ ಆಶ್ಚರ್ಯವಾಗಬಹುದು. ಹೌದು, ಇತ್ತೀಚಿನ ದಿನಗಳಲ್ಲಿ ಈ ಡೈವರ್ಸ್ ಪಾರ್ಟಿ ಎಂಬುದು ಕಾಮನ್ ಆಗಿದೆ. ಇದಕ್ಕೆ ಕಾರಣಗಳು ಹಲವು. ಗಂಡ ಹೆಂಡತಿ ಅನ್ಯೋನ್ಯವಾಗಿ ಬದುಕಿದರೆ ಅದು ಸುಖಿ ಸಂಸಾರ. ಆದರೆ ಒಬ್ಬರಿಗೊಬ್ಬರು ಅನ್ಯೋನ್ಯತೆ ಇಲ್ಲವಾದರೆ ಮತ್ತು ಅತ್ತೆ ಮಾವಂದಿರ ನಾದಿನಿಯರ ಕಾಟ ಹಿಂಸೆ ಆದಾಗ ಆ ಹೆಣ್ಣಿನ ಬಾಳು ನರಕ. ಇತ್ತ ದರಿ ಅತ್ತ ಪುಲಿ ಎಂದಾಗುತ್ತದೆ. ಕಾರಣ ತವರು ಮನೆಯವರು ಆಕೆಯನ್ನು ಮದುವೆ ಮಾಡಿ ಕೈ ತೊಳೆದುಕೊಂಡಿರುತ್ತಾರೆ. ಹಾಗಾಗಿ ಇಲ್ಲಿ ಅವರ ಹಿಂಸೆ ತಡೆಯಲು ಸಾಧ್ಯವಾಗದೆ ಅತ್ತ ತವರು ಮನೆಗೂ ಹೋಗಲಾರದೆ ಆಕೆ ಕೊನೆಗೆ ಆತ್ಮಹತ್ಯೆಗೆ ಶರಣಾದ ಘಟನೆಗಳನ್ನು ನಾವು ಪತ್ರಿಕೆಗಳಲ್ಲಿ ಓದುತ್ತಿರುತ್ತೇವೆ. ಈಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳಂತೆ ಹೊರಗೆ ದುಡಿಯುತ್ತಿದ್ದಾರೆ. ಆದರೆ ಪುರುಷ ಎನ್ನುವ ಅಹಂ ಕೆಲವರಲ್ಲಿ ಇನ್ನೂ ಇದೆ. ಆಕೆ ಮನೆ ಕೆಲಸದ ಜೊತೆಗೆ ಹೊರಗೆ ಕೂಡ ದುಡಿಯುವ ಅನಿವಾರ್ಯತೆ ಇದ್ದಾಗ ಅಲ್ಲಿ ಘರ್ಷಣೆಗಳು ಶುರುವಾಗುತ್ತವೆ. ಸಣ್ಣದಾಗಿದ್ದ ಘರ್ಷಣೆ ಕೊನೆಗೆ ವಿಕೋಪಕ್ಕೆ ತಿರುಗುತ್ತದೆ. ನಾನು ಪುರುಷ ಎನ್ನುವ ಹಳೆಯ ಘೋಷವಾಕ್ಯಕ್ಕೆ ಕಟ್ಟು ಬಿದ್ದ ಗಂಡಸು ಹೆಂಡತಿಗೆ ಯಾವುದೇ ರೀತಿಯ ಸಹಕಾರ ನೀಡದೆ ಆಕೆಯ ಭಾವನೆಗಳಿಗೆ ಸ್ಪಂದಿಸದೆ ಹೋದಾಗ ಕೊನೆಗೆ ಆಕೆ ವಿಚ್ಛೇದನದ ದಾರಿ ಹಿಡಿಯುತ್ತಾಳೆ. ಅದು ಈಗ ತೀರಾ ಸಾಮಾನ್ಯವಾಗಿದೆ. ಇದಕ್ಕೆ ಉದಾಹರಣೆ ಉತ್ತರ ಪ್ರದೇಶದ ಮೀರಟ್ನಲ್ಲಿ ನಡೆದ ಘಟನೆ. ರಿಟೈರ್ಡ್ ಜಡ್ಜ್ ಒಬ್ಬರು ತಮ್ಮ ಮಗಳಿಗೆ ಡೈವರ್ಸ್ ಸಿಕ್ಕದ್ದನ್ನು ಬಹಳ ಸಂಭ್ರಮದಿಂದ ಆಕೆಗೆ ಹೂಮಾಲೆ ಹಾಕಿ ಬಾಜಾ ಭಜಂತ್ರಿಗಳೊಂದಿಗೆ ಆಕೆಯನ್ನು ಬರಮಾಡಿಕೊಂಡದ್ದು. ಒಮ್ಮೆ ಯಾರೋ ಹೆಂಗಸು ಸೊಸೆ ಬೇರೆ ಅಡಿಗೆ ಮಾಡಿಕೊಂಡಳು ಎಂಬ ಕಾರಣಕ್ಕೆ ಆಕೆಯನ್ನು ಪೊಲೀಸರನ್ನು ಕರೆಯಿಸಿ ಮನೆಯಿಂದ ಹೊರ ಹಾಕಿದ ಘಟನೆ ನೆನಪಿಗೆ ಬರುತ್ತದೆ. ಈಗ ಹೆಣ್ಣುಗಳು ಸಿಗುವುದೇ ಕಷ್ಟವಾಗಿರುವಾಗ ಈ ರೀತಿ ಶೋಷಣೆ ದೌರ್ಜನ್ಯ ಮಾಡಿದಾಗ ಆಕೆ ಕೊನೆಗೆ ವಿಚ್ಛೇದನ ನೀಡಲು ಮುಂದಾಗುತ್ತಾಳೆ. ಜನ ತಿಳಿದುಕೊಂಡಿರುವಂತೆ ಆಕೆ ಎಲ್ಲವನ್ನು ಸಹಿಸಿಕೊಂಡಿದ್ದಾಳೆ ಎಂದರೆ ಅದು ಆಕೆಯ ದೊಡ್ಡತನ. ಅದನ್ನೇ ಗಂಡನ ಮನೆಯವರು ಅವಳ ವೀಕ್ನೆಸ್ ಎಂದು ತಿಳಿದರೆ ಅದು ತಪ್ಪಾಗುತ್ತದೆ. ಮತ್ತು ಸೊಸೆ ಮಾಡುವ ಎಲ್ಲ ಕೆಲಸದಲ್ಲೂ ತಪ್ಪು ಹುಡುಕುವುದು ಮತ್ತು ಮಗನಿಗೆ ಚಾಡಿ ಹೇಳಿ ಆಕೆಗೆ ಹಿಂಸೆ ಕೊಡುವುದು ಮತ್ತು ಕೆಲವು ಸಂದರ್ಭದಲ್ಲಿ ಆಕೆಯನ್ನು ಮನೆಯಿಂದ ಕೂಡ ಗಂಡನು ಸೇರಿ ಹೊರ ಹಾಕಿದ ಉದಾಹರಣೆಗಳು ಸಾಕಷ್ಟಿವೆ. ಆಕೆ ಸಮಾಜ ತಂದೆ ತಾಯಿ ಎಂದು ಸಹಿಸಿಕೊಂಡಿರುತ್ತಾಳೆ. ಹಾಗಂತ ತುಂಬ ವಿಕೋಪಕ್ಕೆ ಹೋದಾಗ ಅದು ಕೊನೆಗೆ ವಿಚ್ಛೇದನದ ದಾರಿ ಹಿಡಿಯುತ್ತದೆ. ಇದು ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಅನ್ವಯಿಸುವುದಿಲ್ಲ, ಗಂಡು ಮಕ್ಕಳಿಗೂ ಅನ್ವಯಿಸುತ್ತದೆ. ಗಂಡ ಹೆಂಡತಿ ನಡುವೆ ಸರಿಯಾದ ಮಾತುಕತೆ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳುವಿಕೆ ಕಡಿಮೆಯಾಗುತ್ತದೆ. ಸಣ್ಣ ವಿಷಯಗಳೇ ದೊಡ್ಡ ಸಮಸ್ಯೆಗಳಾಗಬಹುದು. ಅವಿಶ್ವಾಸ, ಸುಳ್ಳು ಅಥವಾ ದ್ರೋಹ ಸಂಬಂಧವನ್ನು ಹಾಳು ಮಾಡಬಹುದು. ಖರ್ಚು, ಸಾಲ, ಆದಾಯದ ವ್ಯತ್ಯಾಸ ಇತ್ಯಾದಿ ವಿಷಯಗಳಲ್ಲಿ ಒಪ್ಪಂದವಾಗದಿದ್ದರೆ ಜಗಳಗಳು ಹೆಚ್ಚಾಗುತ್ತವೆ. ಮನೆಯವರ ಅತಿಯಾದ ಹಸ್ತಕ್ಷೇಪದಿಂದ ದಂಪತಿಗಳ ನಡುವೆ ಒತ್ತಡ ಉಂಟಾಗುತ್ತದೆ. ವ್ಯಕ್ತಿತ್ವ, ಆಸಕ್ತಿಗಳು, ಜೀವನದ ಗುರಿಗಳು ಬೇರೆ ಬೇರೆ ಇದ್ದರೆ ದಾಂಪತ್ಯದಲ್ಲಿ ಅಸಮಾಧಾನ ಮೂಡುತ್ತದೆ. ಮಾನಸಿಕ, ಶಾರೀರಿಕ ಅಥವಾ ಆರ್ಥಿಕ ಹಿಂಸೆ ಗಂಭೀರ ಸಮಸ್ಯೆ. ಇದು ವಿಚ್ಛೇದನದ ಪ್ರಮುಖ ಕಾರಣವಾಗುತ್ತವೆ. ಇಲ್ಲಿ ನಾವು ತಿಳಿದುಕೊಳ್ಳುವ ಮುಖ್ಯ ವಿಷಯ ಏನೆಂದರೆ ವಿಚ್ಛೇದನದ ನಂತರ ಜೀವನ ಮುಗಿಯುವುದಿಲ್ಲ, ಅದು ಹೊಸದಾಗಿ ಶುರುವಾಗುತ್ತದೆ. ನೀವು ಮತ್ತೆ ನಿಮ್ಮನ್ನು ಕಂಡುಕೊಳ್ಳುತ್ತೀರಿ, ನಿಮ್ಮ ಕನಸುಗಳನ್ನು ಮತ್ತೆ ಬೆಳೆಸುತ್ತೀರಿ. ಇದು ನಿಮ್ಮ ಸೆಕೆಂಡ್ ಚಾನ್ಸ್. ಜೀವನದಲ್ಲಿ ಒಂದು ಅಧ್ಯಾಯ ಮುಗಿದು ಹೊಸ ಅಧ್ಯಾಯ ಶುರುವಾಗುವ ದಿನ ಎಂದು ಈ ಪಾರ್ಟಿಯನ್ನು ಆಚರಿಸುತ್ತಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.